ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ನಾನಾಚಾರಿಗಳು ಸತ್ಯ ಹೇಳೋಕೆ ಮುಂದಾಗ್ತಿದ್ದಾರೆ. ವೈಶಾಖ ಕತೆ ಅಂತ್ಯ ಆಗುತ್ತಾ, ಮಾನ್ಯ ತಾನೇ ಇದನ್ನೆಲ್ಲ ಮಾಡಿಸಿದ್ವು ಅಂತ ಚಾರುಗೆ ಗೊತ್ತಾದ ಜಯಶಂಕರ್ ಜೊತೆ ಮಾತನಾಡೇ ಬಿಡ್ಲ ಸತ್ಯ ಹೇಳ್ತಾಳ. ಈ ಕಡೆ ಚಾರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ರಾಮಾಚಾರಿ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿರ್ತಾನೆ. ಆ ಮೊಬೈಲ್ನೇ ಅಪ್ಸು ಮಾಡ್ತಿರ್ತಾನೆ. ಅಲ್ಲಿಗೆ ಚಾರು ಬರ್ತಾಳೆ. ಚಾರು ಬಂದದೆ ಏನು ನೋಡ್ತಿದ್ಯಾ ಮೊಬೈಲ್, ಏನಿದು ಹೊಸ ಮೊಬೈಲ್ ತಗೊಂಡ್ಯಾ ರಾಮಾಚಾರಿ ಅಂತ ಕೇಳಿದಾಗ, ಇಲ್ಲ ಇದು ದೇವಸ್ಥಾನಕ್ಕೆ ಹೋಗಿದ್ವಲ್ವಾ ಅಲ್ಲಿ ಸಿಕ್ಕಿದ್ದು ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ರಾಮಾಚಾರಿ, ಯಾವುದು ಏನು ಮತ್ತೊಬ್ಬರು ವಸ್ತು ಎಷ್ಟು ಕೆಟ್ಟದ್ದು ಅಂತ ಹೇಳಿ ನೀನೇ ಯಾಕಿಂತ ಕೆಲಸ ಮಾಡಿದ್ಯಾ? ಪೊಲೀಸ್ ಸ್ಟೇಷನ್ ಕೊಟ್ಟರೆ ಪಾಪ ಅಮಾಯಕರು ಫೋನ್ ಕಳ್ಕೊಂಡಿರ್ತಾರೆ, ಅವ್ರಿಗೆ ಅವ್ರ ಮೊಬೈಲ್ ಸಿಗುತ್ತಲ್ವ, ಮೊದಲು ಹೋಗಿ ಪೊಲೀಸ್ ಸ್ಟೇಷನ್ ಕೊಡು ಅಂದಾಗ ಇದು ಅಮಾಯಕರು ಫೋನ್ ಅಲ್ಲ ಚಾರು ಮೇಡಮ್, ಇದು ಕೆಟ್ಟ ರೌಡಿಗಳ ಫೋನ್ ಅಂತ ಹೇಳ್ತಾರೆ. ಏನು ಮಾತಾಡ್ತಿದ್ಯಾ ರಾಮಾಚಾರಿ ಅಂದಾಗ, ಹೌದು ದೇವಸ್ಥಾನದಲ್ಲಿದ್ದಾಗ ರೌಡಿಗಳು ಬಂದಿದ್ರು, ಅವರು ಅಟ್ಯಾಕ್ ಮಾಡಿದ್ರು. ಕೃಷ್ಣನ್ ಅಟ್ಯಾಕ್ ಬಂದಿದ್ರು ನನಗೂ ಗೊತ್ತಿಲ್ಲ, ಆದರೆ ಅಲ್ಲಿ ಪೂಜೆ ನಡೀತಿರೋದ್ರಿಂದ ನಾನು ಯಾರಿಗೂ ಈ ವಿಷಯ ಹೇಳಲಿಲ್ಲ ಅಂದಾಗ, ಆದರೂ ಕೂಡ ಈ ವಿಷಯ ನನಗೆ ಹೇಳಬೇಕಿತ್ತು ಅಲ್ವಾ ರಾಮಾಚಾರಿ ಅಂದಾಗ, ಎಲ್ಲರೂ ಕೂಡ ಕೃಷ್ಣನ ಪೂಜೆ ಆಗಬೇಕು ಅಂತ ಅಂದ್ಕೊಂಡಿದ್ರಿ. ಈ ವಿಷಯ ಗೊತ್ತಾದರೆ ಎಲ್ರಿಗೂ ಕೂಡ ಆತಂಕ ಆಗುತ್ತಲ್ವ, ಅದಕ್ಕೋಸ್ಕರ ಪೂಜೆ ಸರಿಯಾಗಿ ನಡೀಲಿ ಅಂತ ಎಲ್ಲನೂ ಕೂಡ ನಾನೇ ಫೇಸ್ ಮಾಡಿದೆ. ಒಮ್ಮೆ ಅಲ್ಲ 2 ಬಾರಿ ಕೂಡ ಅಟ್ಯಾಕ್ ಆಯಿತು. ಒಮ್ಮೆ ನದಿ ತೀರದಲ್ಲಿ, ಮತ್ತೊಮ್ಮೆ ಕೂಡ. ಆದರೆ ನಾನು ಅವ್ರನ್ನ ತುಂಬ ಬುದ್ಧಿವಂತಿಕೆಯಿಂದ ಇಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ಅಂದ್ಕೊಂಡೆ. ಅದಕ್ಕೋಸ್ಕರನೇ ಅಲ್ಲಿ ಜನಗಳನ್ನ ಬಿಟ್ಟು ಅವ್ರನ್ನ ಹೊಡಿಸ್ದೆ. ಒಂದು ಬ್ಯಾಗನ್ನು ನಾನೇ ಕದ್ದು ಅವ್ರ ಹತ್ರ ಇಟ್ಟೆ. ಹಾಗಾಗಿ ಜನಗಳೇ ಅವ್ರಿಗೆ ಬುದ್ಧಿ ಕಲಿಸಿದ್ರು. ಆಗ ನಾನು ಅವ್ರನ್ನ ಹಿಡ್ಕೋಬೇಕಾಗಿತ್ತು. ಅಷ್ಟರಲ್ಲಿ ಎಲ್ಲರೂ ಕೂಡ ಓಡೋದ್ರು. ಅದರ ಟೈಮಲ್ಲಿ ಒಬ್ಬ ವ್ಯಕ್ತಿ ಮಾತ್ರ ನನ್ನ ಕೈಗೆ ಸಿಕ್ಕಿಬಿದ್ದ. ಹಾಗಾಗಿ ಅವ್ನು ಸಿಕ್ಕಿಬಿದ್ದ, ಆದರೆ ಅವನು ಕೂಡ ಎಸ್ಕೇಪ್ ಆದ್ರೆ. ಬಟ್ ಅವ್ನ ಮೊಬೈಲ್ ಮಾತ್ರ ನನಗೆ ಕೈಗೆ ಸಿಕ್ತು. ಅದೇ ಮೊಬೈಲ್ ಇದು ಅಂತ ಹೇಳ್ತಿದ್ದಾರೆ. ಮತ್ತು ನೋಡು ಯಾರು ಕಾಲ್ ಮಾಡಿರ್ತಾರೆ ಅಂತ ಗೊತ್ತಾಗುತ್ತೆ ಆಗ ಅಂದಿದ್ದಕ್ಕೆ ನಾನು ಕೂಡ ಓಪನ್ ಮಾಡೋಣ ಅಂದ್ಕೊಂಡೆ. ಬಟ್ ಪಾಸ್ವರ್ಡ್ ಇದೆ, ಲಾಕ್ ಸಿಸ್ಟಮ್ ಇದೆ, ಏನು ಮಾಡೋದು, ಓಪನ್ ಮಾಡೋಕೆ ಆಗ್ತಿಲ್ಲ. ಅದಕ್ಕೋಸ್ಕರನೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ, ಈ ಕಡೆ ಚಾರು, ಹೌದು ರಾಮಾಚಾರಿ ನೀನು ಹೇಳಿದ ನಿಜ, ಅತ್ತೆ ಎಷ್ಟೆಲ್ಲ ಪೂಜೆ ಆಗತ್ತೆ ಅಂತ ಖುಷಿಪಟ್ಟಿದ್ರು. ಅದೇ ರೀತಿ ಒಳ್ಳೆ ರೀತಿ ಕೃಷ್ಣನ ಪೂಜೆ ಆಯಿತು. ಇದರಿಂದ ಮನೆಯಲ್ಲಿ ನೆಮ್ಮದಿ ಕೂಡ ನಿಲ್ಲಿಸ್ತು. ಎಲ್ಲರೂ ಕೂಡ ಖುಷಿಪಟ್ಟರು. ನೀನು ಸರಿಯಾಗಿ ತೀರ್ಮಾನ ತಗೊಂಡೆ, ಯಾರಿಗೂ ಕೂಡ ವಿಷಯ ಹೇಳ್ತಾ ಇದ್ದಿದ್ದೆ ಒಳ್ಳೇದಾಯಿತು ಅಂತ ಚಾರು ಕೂಡ ಹೇಳ್ತಾಳೆ. ನಂತರ ತನ್ನ ಮೊಬೈಲ್ ತಗೋತಾಳೆ. ಏನು ಮಾಡ್ತಿದ್ರೆ ಚಾರು ಮೇಡಮ್ ಅಂದಾಗ, ಈ ಸಿಮ್ನ ನನ್ನ ಮೊಬೈಲ್ಗೆ ಹಾಕೋತೀನಿ, ಅದ್ರ ಮುಖಾಂತರ ನಂಬರ್ ಏನು ಅಂತ ಗೊತ್ತಾದರೆ ನನ್ನ ಫ್ರೆಂಡ್ ಒಬ್ಬರು ಸೈಬರ್ ಬ್ರಾಂಚಲ್ಲಿದ್ದಾಳೆ, ಅದ್ರ ಮುಖಾಂತರ ಅವ್ರು ಯಾರಿಗೆ ಕಾಲ್ ಮಾಡಿದ್ದಾರೆ ಅನ್ನೋ ವಿಷಯನ ಕಲೆಕ್ಟ್ ಮಾಡ್ಕೋಬೋದು ಅಂದಾಗ ಸರಿ ಅಂತ ಹೇಳ್ತಾರೆ. ಅದೇ ರೀತಿ ಚಾರು ಕೂಡ ಪ್ಲ್ಯಾನ್ ಮಾಡ್ಕೋತಾಳೆ. ಇದೆಲ್ಲ ಆಗ್ತಾ ಇದ್ರೆ ಆ ಕಡೆ ದೀಪನ ಭೇಟಿ ಮಾಡಿದಾನೆ ಕೃಷ್ಣ. ಇನ್ನೂ ಕೂಡ ಮನೇಲಿ ಇದೆಯಾ ಗೊತ್ತಾಯ್ತಲ್ವಾ, ರಾಮಾಚಾರಿ ಮತ್ತು ಚಾರು ಅದಕ್ಕೆ ಹೇಗಿದ್ದಾರೆ ಅಂತ, ಅವ್ರನ್ನ ಬೇರೆ ಮಾಡೋಕ್ಕಾಗಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಇನ್ನೂ ಯಾಕಿದೆಯಾ, ನಂಗೆ ತುಂಬ ಚೆನ್ನಾಗಿ ಗೊತ್ತು ಈ ಮನೆಗೆ ನೀನು ಯಾಕೆ ಬಂದೆ ಅಂತ. ಚಾರು ಅದಕ್ಕೆನ ರಾಮಾಚಾರಿ ಅಣ್ಣನಿಂದ ದೂರ ಮಾಡಬೇಕು ಅಂತ ತಾನೇ ಬಂದಿದ್ದು, ಆದರೆ ಅದು ನಿನ್ನಿಂದ ಸಾಧ್ಯ ಆಗಲಿಲ್ಲ ಅಂತ ಗೊತ್ತಾದ ಮೇಲೂ ಯಾಕೆ ಇಲ್ಲಿದೆಯಾ, ಮೊದಲು ಇಲ್ಲಿಂದ ಹೋಗ್ತಾ ಇರು. ನಾನು ಕೂಡ ಈ ಮನೆಗೆ ಕೃಷ್ಣನಾಗಿ ಬಂದದ್ದಲ್ಲ, ರಾಮಾಚಾರಿ ಡೂಪ್ಲಿಕೇಟ್ ರಾಮಾಚಾರಿಯಾಗಿ ಎಂಟ್ರಿ ಕೊಟ್ಟಿದ್ದು ಅಂತ ಸತ್ಯ ಹೇಳೋಕೆ ಮುಂದಾಗ್ತಿದ್ದಾನೆ. ಏನು ಮಾತಾಡ್ತಿದ್ಯಾ ನೀನು ಅಂತ ದೀಪ ಕೇಳಿದಕ್ಕೆ, ಹೌದು ನಾನು ಈ ಮನೆ ಮಗ ಅಂತಲೇ ಗೊತ್ತಿರಲಿಲ್ಲ. ನಾನು ಈ ಮನೆಗೆ ಬಂದಾಗ ನನ್ನ ಕೇಸ್ನೆಲ್ಲ ಕೂಡ ನನ್ನ ಅಣ್ಣನ ಮೇಲೆ ಹಾಕಿ ರಾಮಾಚಾರಿ ಜೈಲಿಗೆ ಹೋಗಿದ್ದ. ಆದರೆ ರಾಮಾಚಾರಿ ಹೆಸರಲ್ಲಿ ನಾನು ಈ ಮನೆಗೆ ಬಂದು ಸೇರಿಕೊಂಡಿದ್ದೆ. ಯಾರಿಗೂ ಕೂಡ ನಾನು ರಾಮಾಚಾರಿ ಅಲ್ಲ ಅನ್ನೋ ಸತ್ಯನೇ ಗೊತ್ತಿರಲಿಲ್ಲ. ಆದರೆ ಚಾರು ಅದಕ್ಕೆ ಅದನ್ನು ತಿಳ್ಕೊಂಡು ರಾಮಾಚಾರಿನ ಜೈಲಲ್ಲಿದ್ದಾನೆ ಅಂತ ಕಂಡು ಹಿಡಿದು ಅಲ್ಲಿಗೆ ಹೋಗಿದ್ರು. ಅದರ ನಡುವೆ ನನಗೂ ಕೂಡ ಜ್ಞಾನೋದಯ ಆಯಿತು. ಅಲ್ಲಿವರೆಗೂ ಈ ಮನೇನ ಸರ್ವನಾಶ ಮಾಡಬೇಕು, ಚಾರು ಅದಕ್ಕೆನ ರಾಮಾಚಾರಿಯಿಂದ ದೂರ ಮಾಡಬೇಕು ಅಂತಲೇ ಬಂದಿದ್ದು. ಆದರೆ ಈ ಮನೆಯವ್ರಿಗೆ ಎಂಥವ್ರು ಅಂತ ಗೊತ್ತಾಯಿತು. ಅದರ ನಡುವೆ ನಾನು ಈ ಮನೆ ಮಗ ಅಂತಲೂ ಗೊತ್ತಾಯಿತು. ಅವರ ಪ್ರೀತಿ ಒಳ್ಳೆತನ ನನ್ನನ್ನು ಕೃಷ್ಣನಾಗಿ ಒಳ್ಳೆಯವನಾಗಿ ಬದಲಾಯಿಸಿತು. ನಾನೀಗ ತುಂಬಾ ಒಳ್ಳೆಯವನಾಗಿದ್ದಾನೆ. ಅಷ್ಟರಲ್ಲಿ ರಾಮಾಚಾರಿ ಅಣ್ಣನ ಮೇಲೆ ಪೊಲೀಸ್ ಜೈಲಲ್ಲಿ ಅಟ್ಯಾಕ್ ಆಯಿತು. ಅಣ್ಣನ ಪ್ರಾಣಕ್ಕೆ ಅಪಾಯ ಆಯಿತು. ಅಣ್ಣ ಬದುಕ್ತಾನೆ ಇರಲಿಲ್ಲ. ಇವತ್ತು ನೀನು ರಾಮಾಚಾರಿ ಮಾಮ ಬೇಕು ಅಂತ ಬಂದಿದ್ಯಾ ಅಂದರೆ ಅದಕ್ಕೆ ಕಾರಣ ಚಾರು ಅದಕ್ಕೆ ಜೈಲಿಂದ ಅಣ್ಣನ ಕರ್ಕೊಂಡು ಹೋಗೋಕೆ ನೋಡಿದ್ರು. ಆ ಟೈಮಲ್ಲಿ ಅವ್ರ ಮೇಲೆ ಅಟ್ಯಾಕ್ ಆಯಿತು. ಅಣ್ಣನ ಪ್ರಾಣನೇ ಸಂಚಕಾರದಲ್ಲಿತ್ತು. ಆಗ ಹಾಸ್ಪಿಟಲಿಂದ ಆಶ್ರಮಕ್ಕೆ ಕರ್ಕೊಂಡೋಗಿ ಅವ್ರನ್ನ ಬದುಕಿಸೋಗೆ ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ಅವ್ರ ಜೀವನೇ ಪಣಕ್ಕಿಟ್ಟಿದ್ದಾರೆ. ಇವತ್ತು ರಾಮಾಚಾರಿ ಅಣ್ಣ ನಮ್ಮ ಕಣ್ಮುಂದೆ ಇದ್ದಾನೆ ಅಂದರೆ ಅದು ಚಾರು ಅದಕ್ಕೆಯಿಂದ ಮಾತ್ರ. ಅಣ್ಣ ಅದಕ್ಕೆ ಕಣ್ಗಳನ್ನ ಮಾಂಗಲ್ಯನ ಕೊಟ್ಟಿರಬಹುದು, ಮುತ್ತೈದೆತನನ ಕೊಟ್ಟಿರಬಹುದು, ಆದರೆ ಅದಕ್ಕೆ ಅಣ್ಣನ ಪ್ರಾಣನೇ ಕೊಟ್ಟಿದ್ದಾರೆ. ಅಂಥವ್ರ ಮದುವೆ ಸ್ವರ್ಗದಲ್ಲಿ ನಿಶ್ಚಯ ಆಗಿದೆ, ಜೊತೆಗೆ ಸ್ವರ್ಗನೇ ಅವರು ಅಂತ ಹೇಳ್ಬೋದು. ಅಂಥವ್ರನ್ನ ದೂರ ಮಾಡೋಕ್ಕೆ ಬರಬೇಡ. ನೀನೇನಾದರೂ ಅವ್ರನ್ನ ದೂರ ಮಾಡೋಕ್ಕೆ ಬಂದೆ ಅಂದರೆ ಖಂಡಿತ ನಾನು ಕೆಟ್ಟವನಾಗಬೇಕಾಗತ್ತೆ, ಎಚ್ಚರಿಕೆ ಇರಲಿ ಅಂತ ಹೇಳಿ ಎಲ್ಲ ಸತ್ವನ ಬಿಚ್ಚಿಟ್ಟು ಹೋಗ್ತಾನೆ. ಇದನ್ನು ದೀಪಾಗೂ ಕೂಡ ಅರಿವಾಗತ್ತೆ. ಇಲ್ಲ ನಾನು ಮಾಡ್ತಿರೋದು ತಪ್ಪು ಅಂತ ಹೇಳಿ ಕೂಡ ಅನ್ಕೋತಿದ್ದಾಳೆ. ನಂತರ ಆ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಜಯಶಂಕರ್ ಅವ್ರ ಮನೇಲಿ ಊಟ ಕೂತ್ಕೊಂಡಿದ್ರೆ ಇಲ್ಲಿ ಮನೆಯವರು ಊಟ ತಂದು ಬಡಿಸ್ತಾರೆ. ಇದೇನಿದು
ಊಟನ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಊಟ ಮಾಡ್ತೀವಿ, ಈ ಊಟ ಮಾಡಿದ್ರೆ ಹೋಗಿ ಹಾಸ್ಪಿಟಲೈಸ್ ಆಗಬೇಕಾಗತ್ತೆ ಅಂತ ಅಚ್ಯುತಾತ ಹೇಳ್ತಿದ್ದಾರೆ. ಈ ಕಡೆ ಮಾನ್ಯತವರು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ರೆ ಈ ಕಡೆ ಜೈಶಂಕರ್ ಅವರು ಮಾನ್ಯತಾಗೆ ಸರಿಯಾಗಿ ಅಡುಗೆ ಮಾಡೋಕ್ಕೂ ಬರಲ್ವಾ ನಿನಗೆ ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಇನ್ನೇನಪ್ಪ ಮಾಡೋದು ಊಟಕ್ಕೆ ಅಂದಾಗ ಹೋಟೆಲಲ್ಲಿ ತರಿಸ್ಕೊಂಡ್ರೆ ಆಯಿತು ಅಂತ ಕೂಡ ಜೈಶಂಕರ್ ಅವ್ರು ಹೇಳ್ತಾರೆ. ಮೊದಲು ನೆಟ್ಟಿಗೆ ಅಡುಗೆ ಮಾಡೋದನ್ನು ಕಲಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ಕೆಲಸದವ್ರ ಬಗ್ಗೆ ತುಂಬ ಕೀಳಾಗಿ ಮಾತಾಡ್ತಾರೆ. ಅಲ್ಲಿ ಸರ್ವಿಸ್ ಬಗ್ಗೆ ಆ ರೀತಿ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರುವುದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಸರ್ವಿಸ್ಗೆ ಬೇರೆ ಕೆಲಸ ವಹಿಸಿದ್ದೀನಿ, ನೀನು ಮೊದಲು ಅಡುಗೆ ಕೆಲಸನ ಕಲಿ ಅಂತ ಹೇಳ್ತಾರೆ. ಜೊತೆಗೆ ಅಡುಗೆಯವರು ನಾವಿವತ್ತು ನೆಮ್ಮದಿಯಾಗಿದ್ದೀವಿ ಅಂದರೆ ಅದಕ್ಕೆಲ್ಲ ಅಡುಗೆಯವರೇ ಕಾರಣ ಅಂತ ಹೇಳ್ತಿದ್ರೆ ಏನದು, ಅವರಿಂದ ನಾವೇನು ನೆಮ್ಮದಿ ದುಡ್ಡು ಕೊಡ್ತೀವಿ, ಕೆಲಸ ಮಾಡ್ತಾರೆ ಅಷ್ಟೇ ಅಂದಕ್ಕಾಗೇನು ಈ ರೀತಿ ಮಾತಾಡ್ತಿದ್ಯಲ್ಲ. ಮನಸ್ಸಿಂದ ಕೆಲಸ ಮಾಡೋದು ಮುಖ್ಯ ಅಮ್ಮ, ಎಲ್ಲನೂ ಕೂಡ ಪಡ್ಕೋಬಹುದು. ಆದರೆ ಮನಸ್ಸಿಂದ ಕೆಲಸ ಮಾಡೋರು ಸಿಗ್ತಾರ, ಅವ್ರಿಗೆ ನಾವೇ ಬೇಕಾಗಿಲ್ಲ. ಈ ಮನೆಯಲ್ಲ ಇನ್ನೊಂದು ಮನೆಗೆ ಹೋಗಿ ಅವ್ರು ಕೆಲಸ ಮಾಡ್ಬೋದು. ಆದರೆ ಪ್ರೀತಿಯಿಂದ ಏನೇ ಕೆಲಸ ಮಾಡಿದ್ರು ಮಾಡ್ತಾರಲ್ವ ಅಂಥವ್ರನ್ನ ಕಳ್ಕೊಂಡ್ರೆ ಅದು ನಾವು ಕಳ್ಕೊಳ್ತಕ್ಕಂಥದ್ದು, ಅವರಲ್ಲ ಅಂತ ಹೇಳಿ ಜೈಶಂಕರ್ ಪಾಠ ಹೇಳ್ತಾರೆ. ನಂತರ ಇಲ್ಲಿ ಚಾರುನ ನೋಡಿ ತುಂಬ ದಿನ ಆಯ್ತಲ್ವ ಅಂತ ಅಚ್ಯುತಾತ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ಮಾನ್ಯತೆ ಅವ್ರು ಬಂದು ಈ ಕಡೆ ಏನು ಮಾತಾಡ್ತಿದ್ರ ಅಂದಾಗ ಚಾರುನ ನೋಡಿ ತುಂಬ ದಿನ ಆಯಿತು, ಅವ್ರ ಮನೆಗೆ ಹೋಗ್ಬೇಕು ಅಂದಾಗ ನಿಮ್ಗೆ ಬರೀ ಅದೇ ಚಿಂತೆ ಅಲ್ವಾ, ಮಾಡೋ ಕೆಲಸ ಅಲ್ವಾ ನಿಮಗೆ ಅಂತ ಹೇಳ್ತಿದ್ದಾರೆ. ಏನಮ್ಮ ತಾಯಿಯಾಗಿ ನೀನು ಆ ರೀತಿ ಹೇಳಬೇಕು, ಚಾರುನ ನೋಡಬೇಕು ಅಂತ ಅಂಥದ್ರಲ್ಲಿ ನೀನೇ ಈ ರೀತಿ ಮಾತಾಡ್ತಿದ್ಯಲ್ಲ ಅಂತ ಕೂಡ ಹೇಳ್ತಿದ್ದಾರೆ. ನಂತರ ಏನಮ್ಮ ಒಮ್ಮೊಮ್ಮೆ ಮಾತಾಡ್ತೀಯ, ಒಂದು ಕಡೆ ರಾಮಾಚಾರಿ ಆಗದಿರೋ ಥರ ನಮ್ಮ ಮುಂದೆ ಮಾತಾಡಿದ್ರೆ ಜೈಶಂಕರ್ ಮುಂದೆ ಅಯ್ಯೋ ನಂದೇ ತಪ್ಪಾಗಿದೆ, ರಾಮಾಚಾರಿ ಏನೂ ಕೂಡ ತಪ್ಪಿಲ್ಲ ಅಂತ ಹೇಳ್ತೀಯಲ್ಲ, ಏನು ಅರ್ಥ ಮಾಡ್ಕೋಬೇಕು ನಿನ್ನ ಅಂತ ಹೇಳ್ತಿದ್ರೆ ಹೌದು, ಅವಳು ಅರ್ಥ ಆಗಲ್ಲ, ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಸೆಂಟ್ರಲ್ ಜೈಲಿಗೆ ಕಳಿಸ್ಬೇಕಾಗುತ್ತೆ ಅವಳನ್ನ ಅಂತ ಜೈಶಂಕರ್ ಹೇಳಿದ ತಕ್ಷಣ ಮಾನ್ಯತೆ ಅವ್ರಿಗೆ ಹಾಗೆ ತಪ್ಪ ಒಂದು ರೀತಿ ಅನ್ನಿಸ್ಬಿಡುತ್ತೆ. ನಂತರ ಈ ಕಡೆ ನಾರಾಯಣಾಚಾರ್ಯಗಳು ವೈಶಾಖ ಹೇಳಿದ ಮಾತನ್ನ ನೆನಪು ಮಾಡ್ಕೊತಿದ್ದಾರೆ. ನೀನು ಒಂದು ನನ್ನ ಬಗ್ಗೆ ಒಳ್ಳೆ ರೀತಿ ಸೊಸೆ ಒಳ್ಳೆವಳು ಅಂತ ಹೇಳಬೇಕು, ನೀನೇನಾದರೂ ನನ್ನ ಜಾತಕ ಬಿಚ್ಚಿಟ್ರೆ ನಾನು ನಿನ್ನ ಸತ್ಯಭಾಮ ಜಾತಕನ ಬಿಚ್ಚಿಡ್ಬೇಕಾಗುತ್ತೆ ಅಂತ ಹೇಳಿದ್ದನ್ನು ನೆನಪು ಮಾಡ್ಕೊಂಡಿದ್ದೆ ಗಾಬರಿ ಆಗ್ತಿದ್ದಾರೆ. ಅಷ್ಟರಲ್ಲಿ ನೀರು ಕೊಡು ಜಾನಕಿ ಅಂತ ಕೇಳಿದಾಗ ಈ ಕಡೆ ಚಾರು ಬಂದಿದ್ದೆ, ನಾನು ಕೊಡ್ತೀನಿ ಅತ್ತೆ ಅಂತ ಹೇಳಿ ಚಾರು ನೀರು ತೊಗೊಂಡು ಬಂದು ಮಾವಂಗೆ ಕೊಟ್ರೆ ಇಲ್ಲಿ ಮಾವ ಹೋಗ್ಬಿಡ್ತಾರೆ. ಇದರಿಂದ ಚಾರು ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅಷ್ಟರಲ್ಲಿ ಜಾನಕಿಯವರು ಹಾಗೆ ರಾಮಾಚಾರಿ ಬರ್ತಿದ್ದಾಗೆ ಚಾರು ಹತ್ಕೊಂಡು ಹೋಗ್ಬಿಡ್ತಾಳೆ. ನಂತರ ಕೋದಂಡವರು, ಮುರಾರಿ ಹಾಗೆ ವೈಶಾಖ ಎಲ್ಲರೂ ಕೂಡ ಬರ್ತಾರೆ. ನಂತರ ಜಾನಕಿಯವ್ರು ಬಂದಿದ್ದೆ, ನೀವು ಈ ರೀತಿ ಮಾಡಿದ್ದು ಸರಿ, ನಮ್ಮ ಮಾವಂಗೆ ನೀರು ಕೊಡಬೇಕು ಅಂತ ಎಷ್ಟು ಖುಷಿಯಿಂದ ಬಂದುಕೊಟ್ರು, ನಿಮ್ಮನೆ ಎಷ್ಟೆಲ್ಲ ಪ್ರೀತಿ ಮಾಡ್ತಾಳೆ, ಕಾಳಜಿ ಮಾಡ್ತಾಳೆ ಅಂತ ಹುಡುಗಿ ಬಗ್ಗೆ ಈ ರೀತಿ ಯಾಕೆ ಮಾಡಿದ್ರಿ ಅಂತಕ ನಾನೇನು ಮಾಡಿದೆ ಅಂದಾಗ ಇನ್ನೇನು ಅವಳು ಮುಖ ಕೂಡ ನೋಡಿದೆ ನೀರು ತೊಗೊಳ್ಳಿಲ್ವಲ್ಲ, ಆ ಹುಡುಗಿ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ಗೊತ್ತಾ ಅಂದಾಗ ಯಾವ ಮುಖ ಇಟ್ಕೊಂಡು ನೋಡಲಿ ನಾನು, ಅಮಾನುಷ ಪಾಪ ಅದು ಒಳ್ಳೆ ಮುಗ್ಧ ಮಗು, ಅಂಥ ಮಗು ಮುಖ ನೋಡೋ ಯೋಗ್ಯತೆ ನನಗಿದೆಯೋ ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿ ಎಲ್ರಿಗೂ ಕೂಡ ಬಿಗ್ ಶಾಕ್ ಆಗ್ತದೆ. ಆ ಕಡೆ ವೈಶಾಖ ತಮ್ಮ ಅಂತೂ ಆ ಕೃಷ್ಣ ಏನು ಹೇಳ್ದ ನನ್ನ ಬದಲಾಗಬೇಕು ಅನ್ನೋ, ಅವ್ನಿಗೆ ಹೆದ್ರಕೊಂಡು ನಾನು ಬದಲಾಗಬೇಕಾ, ಅದರಿಂದ ನನಗೆ ಆಗ್ತಿರೋ ಅವಮಾನ ಹೋಗುತ್ತಾ, ಇಲ್ಲ ಯಾವುದೇ ಕಾರಣಕ್ಕೂ ನಾನು ಬದಲಾಗೋ ಮಾತೇ ಇಲ್ಲ. ನನ್ನ ಅಕ್ಕ ಬದಲಾಗಿದ್ದಾಳೆ ಅನ್ನೋ ಮಾತ್ರಕ್ಕೆ ನಾನು ಬದಲಾಗೋಕ್ಕಾಗುತ್ತಾ ಇಲ್ಲ. ಆ ಮನೆ ಸೀಡನ್ನು ನಾನು ತೀರಿಸ್ಕೋತೀನಿ. ನನ್ನ ಅಪ್ಪಂಗೆ ಆಗಿರೋ ಅನ್ಯಾಯನ ನಾನು ಖಂಡಿತ ನ್ಯಾಯ ಪಡ್ಕೋತೀನಿ ಅಂತ ಹೇಳಿ ಇನ್ನೂ ಕೂಡ ದ್ವೇಷಕ್ಕೆ ಇರ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ವೈಶಾಖ ಸತ್ಯವನ್ನ ಬಯಲು ಮಾಡೋದಕ್ಕೆ ಮುಂದಾದ್ರೆ ನಾರಾಯಣಾಚಾರ್ಯಗಳು ಈ ಕಡೆ ನಾನು ಅಮಾನುಷ, ನಾನು ತಪ್ಪು ಮಾಡಿರೋದು ಅಂತ ಹೇಳ್ತಿದ್ದಾಗ ಈ ಕಡೆ ಚಾರುಗೂ ಶಾಕ್ ಆಗುತ್ತೆ. ಮಾವ ಅಂತ ತಪ್ಪು ಏನು ಮಾಡೋಕ್ಕಾಗುತ್ತೆ ಅಂತ. ಇಲ್ಲಿ ವೈಶಾಖ ಕೂಡ ಇದ್ದಾಳೆ. ಹಾಗಿದ್ರೆ ಸತ್ಯ ರಿವೀಲ್ ಆಗೋದ್ರ ಜೊತೆಗೆ ಸತ್ಯಭಾಮ ಸತ್ಯ ಕೂಡ ರಿವೀಲ್ ಆಗುತ್ತಾ, ಏನು ಮಾಡೋಕೆ ಹೊರಟಿದ್ದಾರೆ ನಾರಾಯಣಾಚಾರ್ಯಗಳು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.